ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ. ಚಿಕ್ಕ ಪುಟ್ಟದಕ್ಕೂ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಸಿಗಿರುವಂತಹ ಪದಾರ್ಥಗಳನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇವತ್ತು ಕೂಡ ಶ್ವೇತಾ ಅವರು ಅದೇ ರೀತಿಯಾಗಿರುವಂತಹ ಒಂದು ಮನೆಮದ್ದನ್ನ ತಿಳಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಮಸ್ತೆ. ಆಯುಷ್ನ ಮನೆಮದ್ದು ವಿಭಾಗಕ್ಕೆ ಸ್ವಾಗತ. ನಾನು ಶ್ವೇತಾ. ರಕ್ತದೊತ್ತಡಕ್ಕೆ ತಯಾರಿಸುವ ಕಷಾಯಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಧನಿಯಾ ಕಾಳು 4 ಚಮಚ, 1 ಬಟ್ಟಲು ಕಾಯಿಸಿದ ಹಾಲು, 1 ಚಮಚ ನಾಟಿ ಬೆಲ್ಲ. ಧನಿಯಾ ಕಾಳು ನಮ್ಮ ದೇಹದಲ್ಲಿ ಉಂಟಾಗುವಂತಹ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿಪಿಯನ್ನು ನಿಯಂತ್ರಿಸಕ್ಕೆ ಕೂಡ ತುಂಬ ಸಹಾಯ ಮಾಡುತ್ತೆ. ಈಗ ಈ ಬಿಪಿಯನ್ನು ಕಡಿಮೆ ಮಾಡುವಂತಹ ಒಂದು ಕಷಾಯವನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: 4 ಚಮಚದಷ್ಟು ಧನಿಯಾ ಕಾಳು, ನಾಟಿ ಬೆಲ್ಲ ಮತ್ತು 1 ಬಟ್ಟಲು ಕಾಯಿಸಿದಂಥ ಹಾಲು. ಮೊದಲಿಗೆ ನಾವು 4 ಸ್ಪೂನಷ್ಟು ಧನಿಯಾವನ್ನು ತಗೊಂಡಿದ್ದೀವಿ. ಇದನ್ನು ಅರ್ಧ ಗಂಟೆಗೂ ಮುನ್ನ ನಾವು 1 ಬಟ್ಟಲು ನೀರಿನಲ್ಲಿ ನೆನೆಸ್ಕೊಂಡಿದ್ದೀವಿ. ನಾನು ಈಗಾಗಲೇ ಇದನ್ನು ನೆನೆಸಿದ್ದೀನಿ. ಈಗ ನೆನೆಸಿರುವಂತಹ ಈ ಧನಿಯಾ ಕಾಳು ಬಾಯ್ಲ್ ಮಾಡ್ಕೋಬೇಕು. ಕಷಾಯ ಈಗ ಬೆಂದಿದೆ. ಇದನ್ನ ಸೋಸಿ ನಾವು ಸೇವಿಸಬಹುದು. ಈ ಕಷಾಯವನ್ನ ಬರಿ ಹೊಟ್ಟೆಯಲ್ಲಿ ದಿನ ಸೇವಿಸೋದ್ರಿಂದ ನಮ್ಮ ಹೈ ಬಿಪಿ ಖಂಡಿತ ಕಂಟ್ರೋಲ್ಗೆ ಬರುತ್ತೆ. ಈ ಕಷಾಯವನ್ನ ಖಾಲಿ ಹೊಟ್ಟೆಯಲ್ಲಿ ದಿನ ಸೇವಿಸೋದ್ರಿಂದ ರಕ್ತದೊತ್ತಡ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ. ಧನಿಯಾ ಕಾಳು ನಮ್ಮ ದೇಹದಲ್ಲಿ ಉಂಟಾಗುವಂತಹ ಪಿತ್ತದ ಸಮಸ್ಯೆಯನ್ನು ನಿಯಂತ್ರಿಸೋಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ಪಿತ್ತದ ಸಮಸ್ಯೆ ಹೆಚ್ಚಾದಾಗ ಚಹಾ ತಯಾರಿಸುವಾಗ ಕೊತ್ತಂಬರಿ ಬೀಜಗಳನ್ನು ಅದರಲ್ಲಿ ಸೇರಿಸಿ ಅದನ್ನು ಬೇಯಿಸಿ ಸೇವಿಸೋದ್ರಿಂದ ಇದು ನಮ್ಮ ದೇಹದ ಪಚನ ಕ್ರಿಯೆಯನ್ನು ಹೆಚ್ಚುಗೊಳಿಸುತ್ತೆ. ಇದರಿಂದ ಪಿತ್ತದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಪಿತ್ತದ ಸಮಸ್ಯೆಯನ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತೊಂದು ಟಿಪ್: ಈ ಧನಿಯಾ ಕಾಳು ಮತ್ತು ಒಣದ್ರಾಕ್ಷಿಯನ್ನ ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿ ಆ ನೀರನ್ನ ಸೇವಿಸೋದ್ರಿಂದ ಕೂಡ ಪಿತ್ತದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಓಕೆ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಧನಿಯಾ ಕಾಳನ್ನ ಬಳಸಿ ಅನೇಕ ಸಮಸ್ಯೆಗಳಿಗೆ ಹೇಗೆ ಮನೆಮದ್ದನ್ನ ತಯಾರಿಸಬಹುದು ಅಂತ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಮಸ್ಯೆಗಳಿಗೆ ಇನ್ನಷ್ಟು ಹೋಮ್ ರೆಮಿಡೀಸ್ ಒಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ತೆ. Click on the bell icon to watch our latest videos.